ನಮಸ್ಕಾರ ಪ್ರಿಯ ಮೀನರಾಶಿ ವೀಕ್ಷಕರೇ, ನೀವು ಇದೇ ಮೊದಲ ಬಾರಿ ನಮ್ಮ ಚಾನೆಲ್ಗೆ ಬಂದಿದ್ದರೆ ಎಲ್ಲರೂ ಬೇಗನೆ ನಮ್ಮ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೀನರಾಶಿ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಒಟ್ಟಿನಲ್ಲಿ ಡಿಸೆಂಬರ್ 7ರ ಮೀನರಾಶಿಯವರ ತಮ್ಮ ಆತ್ಮವಿಶ್ವಾಸ, ಸೌಮ್ಯತೆ, ಸಮಾನುಭೂತಿ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಂಡು ಕುಟುಂಬ, ಕೆಲಸ, ಹಣಕಾಸು, ಆರೋಗ್ಯ ಮತ್ತು ಸಂಬಂಧಗಳ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನತೆಯಿಂದ ಸಾಧಿಸಬಹುದಾದ ದಿನ. ಇದು ನಿಮ್ಮ ಜೀವನದಲ್ಲಿ ಹೊಸ ಪ್ರೇರಣೆ ತರುವ, ಯಶಸ್ಸು ಆಗಲು ದಾರಿ ತೋರಿಸುವ ದಿನ ಆಗಿದೆ. ನಿಮ್ಮ ಮನಸ್ಸಿನಲ್ಲಿ ದೃಢ ನಿರ್ಧಾರ, ಧೈರ್ಯ ಮತ್ತು ಶಾಂತತೆಯನ್ನು ಕಾಪಾಡಿಕೊಂಡರೆ ನೀವು ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ವಿಯನ್ನು ಪಡೆಯುತ್ತೀರಿ. ಮೀನರಾಶಿಯವರೇ, ಭಾವನೆಗಳ ಆತ್ಮಜ್ಞಾನ ಮತ್ತು ಸಹಾನುಭೂತಿಯ ಅತ್ಯಂತ ಪ್ರಬಲವಾಗಿರುವ ದಿನ. ಈ ದಿನ ನಿಮ್ಮ ಸುತ್ತಲಿನ ಇರುವ ಸಂಬಂಧಗಳಲ್ಲಿ ನೀವು ಉತ್ತಮ ಸಂಬಂಧವನ್ನು ಗಳಿಸಲಿದ್ದೀರಿ. ಕುಟುಂಬ, ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಸಂವಾದದಲ್ಲಿ ಶಾಂತಿ ಮತ್ತು ಶ್ರದ್ಧೆ ಮುಖ್ಯವಾಗಿ ಕಾಪಾಡಿಕೊಳ್ಳಬೇಕು. ಮನೆ ಮಂದಿ, ಸಂಬಂಧಿಕರು, ಪೋಷಕರು ಅಥವಾ ಮಕ್ಕಳೊಂದಿಗೆ ಇರುವ ಸಂಬಂಧಗಳಲ್ಲಿನ ಗಮನ ಮತ್ತು ತಾಳ್ಮೆ ನೀವು ವಹಿಸುವುದು ಬಹಳ ಮುಖ್ಯ. ದೀರ್ಘಕಾಲದ ವಿಷಯಗಳು ಮನೋಭಾವದಿಂದ ಸಕಾರಾತ್ಮಕ ನಿವಾರಿಸಲು ಸಾಧ್ಯ. ಉದ್ಯೋಗ, ವ್ಯಾಪಾರ, ವ್ಯವಹಾರ ಅಥವಾ ಪಠ್ಯಕ್ಷೇತ್ರದಲ್ಲಿ ಇಂದು ಹೊಸ ಅವಕಾಶಗಳು ಕಾಣಬಹುದು. ನಿಮ್ಮ ಕೌಶಲ್ಯ, ಶ್ರಮ ಮತ್ತು ಶ್ರದ್ಧೆಯನ್ನು ನೀವು ಸರಿಯಾಗಿ ಪ್ರದರ್ಶನ ಮಾಡಿದರೆ ನಿಮ್ಮ ಗುರು ಹಿರಿಯರಿಂದ ಮೆಚ್ಚುಗೆ ಸಿಗುತ್ತದೆ. ನೀವು ನಿಮ್ಮ ತಂಡದೊಂದಿಗೆ ಕೆಲಸ ಮಾಡುವಾಗ ಸಮನ್ವಯ ಮತ್ತು ತಾಳ್ಮೆ ಬಹುಮುಖ್ಯ. ಇದು ಮುಖ್ಯವಾಗಿ ನಿಮ್ಮ ಯಶಸ್ವಿಗೆ ಇಂದಿನ ದಿನಕ್ಕೆ ದಾರಿ ತೋರುತ್ತದೆ. ನೀವು ನಿಮ್ಮ ಹಣದ ವಿಚಾರದಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಆದಾಯಗಳು ಸ್ಥಿರತೆಗೊಳ್ಳುತ್ತವೆ. ನೀವು ಸ್ವಲ್ಪ ಖರ್ಚುಗಳನ್ನು ಮಾಡುವುದು ಕಡಿಮೆಗೊಳಿಸಿ ಸ್ಥಿರತೆ ಮತ್ತು ಯುಕ್ತಿಯುಕ್ತ ನಿರ್ಧಾರಗಳನ್ನು ಕೈಗೊಳ್ಳಿ. ನಿಮ್ಮ ಪ್ರೇಮ ಮತ್ತು ಸಂಬಂಧದಲ್ಲಿ ಹಾಗೂ ಕ್ಷೇತ್ರದಲ್ಲಿ ಸ್ಪಷ್ಟ ಮಾತುಗಳು ಮುಖ್ಯ. ತಪ್ಪು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ತಪ್ಪಿಸಲು ನಿಮ್ಮ ಮಾತುಕತೆ ಮತ್ತು ಎಲ್ಲಿ ಇರುವ ಘಟನೆಯನ್ನು ಪ್ರಾಮುಖ್ಯತೆ ನೀಡುತ್ತದೆ. ಜೀವನ ಸಂಗಾತಿ, ನಿಮ್ಮ ಗೆಳೆಯರು ಅಥವಾ ನಿಮ್ಮ ಹೃದಯದ ಪ್ರಮುಖ ವ್ಯಕ್ತಿಗಳೊಂದಿಗೆ ಭಾವಾತ್ಮಕ ಭಾವನೆಯನ್ನು ಹಂಚಿಕೊಳ್ಳುವುದು ಬಾಂಧವ್ಯವನ್ನು ನೀವು ತಪ್ಪಿಸುವುದು ಬಹಳ ಉತ್ತಮ. ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗುತ್ತದೆ. ಆರೋಗ್ಯ ದೃಷ್ಟಿಯಿಂದ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಬಹುಮುಖ್ಯ. ಪ್ರತಿನಿತ್ಯ 30 ನಿಮಿಷಗಳು ವಾಕಿಂಗ್ ಅಥವಾ ಧ್ಯಾನ ಮಾಡುವುದರಿಂದ ನಿಮ್ಮ ಆರೋಗ್ಯ ಇನ್ನೂ ಸುಧಾರಿಸುತ್ತದೆ. ಒತ್ತಡ ಮತ್ತು ನಿಮ್ಮ ಚಿಂತನೆಗಳನ್ನು ದೂರ ಇಟ್ಟು ಸ್ವಲ್ಪ ಅದರ ಕಡೆ ಗಮನ ಕೊಡದೆ ದೇವಸ್ಥಾನಗಳನ್ನು ಸುತ್ತುವುದು ಬಹಳ ಉತ್ತಮ ಸಲಹೆ. ಇಂದು ಸ್ವಲ್ಪ ಚುರುಕುಗೊಳಿಸುವ ಶಕ್ತಿ ಹೆಚ್ಚಾಗುವ ದಿನ. ಬೆಳಗ್ಗಿನ ವೇಳೆಯಲ್ಲಿ ಒಂದು ಸುದ್ದಿಯಿಂದ ನಿಮ್ಮ ಮನಸ್ಸು ಬಹಳ ಉತ್ಸಾಹದಿಂದ ತುಂಬಿರುತ್ತದೆ. ನೀವು ನಿಮ್ಮ ಮಾಡಬೇಕಾಗಿದ್ದ ಕೆಲಸಗಳ ಪಟ್ಟಿಯಲ್ಲಿ ಇದೊಂದೇ ಕೆಲಸ ಮುನ್ನಡೆಯುವ ಸೂಚನೆ ಕೂಡ ಇದೆ. ನಿಮಗೆ ಒಬ್ಬ ವ್ಯಕ್ತಿಯಿಂದ ಅವರ ಸಲಹೆ ಮತ್ತು ಅವರ ಮಾತುಗಳಿಂದ ನಿಮಗೆ ನಿಮ್ಮ ಸರಿಯಾದ ದಿಕ್ಕಿಗೆ ಕರೆದುಕೊಂಡು ಹೋಗುವ ದಿನ ಬಂದಿದೆ. ಉದ್ಯೋಗದಲ್ಲಿ ಇದ್ದಾಗ ನಿಮ್ಮ ತಲೆಯಲ್ಲಿ ಒಳೆಯುವ
ಯೋಚನೆಗಳು ನಿಮ್ಮ ಜೊತೆ ಇದ್ದವರಿಗೆ ಗಮನಕ್ಕೆ ಬರುತ್ತದೆ. ಇದರಿಂದ ವಿಶೇಷ ಉಡುಗೊರೆ ಕೂಡ ಸಿಗುವ ಸಾಧ್ಯತೆ ಹೆಚ್ಚು ಇದೆ. ಹಣಕಾಸಿನಲ್ಲಿ ಇಂದು ನಿಮಗೆ ದೊಡ್ಡ ಲಾಭವನ್ನು ತರುವ ಶುಭ ಸೂಚನೆಗಳು ಕೂಡ ಎಲ್ಲ ರೀತಿ ಕಾಣ್ತಾ ಇದೆ. ನೀವು ನಿಮ್ಮ ಮನಸ್ಸಿನಲ್ಲಿ ಇರುವ ಪ್ರೀತಿಯನ್ನು ಹೇಳಿಕೊಳ್ಳಲು ತಡ ಮಾಡದೆ ನೀವು ಇಷ್ಟಪಟ್ಟವರನ್ನು ಹಿಂದೆ ಹೇಳುವುದು ಉತ್ತಮ ಸಮಯ. ಸಂಜೆ ಸಮಯದಲ್ಲಿ ನಿಮ್ಮ ದೇಹದಲ್ಲಿ ಸ್ವಲ್ಪ ದಣಿವು ಕಾಣಬಹುದು. ಇದರಿಂದ ನೀವು ಗಾಬರಿಗೊಳ್ಳುವ ಅವಶ್ಯಕತೆ ಇಲ್ಲ. ಸ್ವಲ್ಪ ನಿದ್ದೆ ಮಾಡಿ ಅರ್ಧ ಗಂಟೆ ರೆಸ್ಟ್ ಮಾಡಿದರೆ ಎಲ್ಲವನ್ನು ಸರಿ ಹೋಗುತ್ತದೆ. ಒಟ್ಟಿನಲ್ಲಿ ಇಂದು ನೀವು ಯಾವುದೇ ದಿಕ್ಕಿನಲ್ಲಿ ಹೋದರೂ ನಿಮಗೆ ಶುಭಗಳ ಸೂಚನೆ ಇದೆ.